ಮೈಯಳು ಹೋದರೇನು ಇಲ್ಲವೇ ಹಿಂದೆ ಬಿದ್ದು ಹೊರಲಾಡಿದರೇನು ಇವಳ ಬೂಟಾಟಿಕೆಯೇ ಬ್ರಹ್ಮಾಚರ್ಯವಮ್ಮ ಜನ್ನ ಗಟ್ಟಿ ಮನಸ್ಸು ಕರಡುವುದೇ ಸಾಧ್ಯವಿಲ್ಲ. ಆದ ಕಾರಣ ಈಗಲೇ ಶಿವಲಿಂಗಂ ಪೂಜಿಸಿ ಪ್ರಪಂಚಿಗೆ ಕುಳಿತುಕೊಳ್ಳುವನ್ನು ನೋಡಲೇ ಸಾರದೆ ಅದೇ ಪ್ರಕಾರವಾಗಲಿ ಭೂಪತಿ. ಜಮದಗ್ನಿ ಕುಮಾರ, ಮೆಚ್ಚಿದೆ ನಿನ್ನ ನಿರ್ಧಾರ. ನಿಜವಾದ ಬ್ರಹ್ಮಚಾರಿ ಎಂದರೆ ನೀನೇ ರಾಮ. ಹೌದು ಮಾತೆ. ಈಗಲೇ ಹೋಗಿ ಪರಶುವನನ್ನೇ ಮೆಚ್ಚಿಸಿ ತ್ರಿಶೂಲವನ್ನು ಪಡೆದು ಕಾರ್ತಿವೀರ್ಯನನ್ನ ಜಯಿಸಿ ಬಾ ಭಾರ್ಗವ ರಾಮ. ಜಗವೇ ಕೊಂಡಾಡಲಿ ನಿನ್ನ ಪರಾಕ್ರಮ. ಸಾರತೆ ಭೂಪತಿ ಎನ್ನ ತಪಸ್ಸು ಕೆಡಿಸಲು ಕಾರ್ತಿವೀರ್ಯ ಹೊರಟು ಹೋದಳು. ನಾನಿನ್ನ ಭಕ್ತಿಯಿಂದ ಈಶನಂ ದಾನಿಸಿ ಪಡೆದುಕೊಳ್ಳಲೆ. ಪರಮೇಶ್ವರ ಗೌರಿಯವರ ಪ್ರಸನ್ನನಾಗೋ ಎನ್ನ ಮನೆ ಕೊಡಿಸಲು ಈಶ ಮಹೇಶ. ಅಹೋ ಭಾರ್ಗವ, ನಾನು ಮೆಚ್ಚಿದೆ ನಿನ್ನ ನಿಶ್ಚಲವಾದ ಮನಸ್ಸಿನಿಂದ ಮಾಡಿದ ತಪವ. ನೀನು ಬೇಕಾದದನ್ನು ಬೇಡಿ ಈ ಕ್ಷಣವ, ಬೇಡಿದ್ದನ್ನು ಕೊಟ್ಟು ಕಳಿಸುವೆ ತಕ್ಷಣವ. ದೇವ ಜಗದೀಶ್ವರ ಗಂಗಾಧರ ಗೌರೀವರ ಉಮಾಮಹೇಶ್ವರ, ನಿನಗೆ ತಿಳಿಯದು ಸಾವಧಿದೆ. ಭೂಲೋಕದಲ್ಲಿ ಕ್ಷತ್ರಿಯ ಕುಲ ಹದಮನಾದ ಕಾರ್ತಿಕೀಯನು ಅಹಂಕಾರದಿಂದ ಕೊಬ್ಬಿ ಸಜ್ಜನರನ್ನು ಪಾಲಿಸುತ್ತಿವನು. ಅವನ ಸಂಹಾರಕ್ಕಾಗಿ ಈ ನಿನ್ನ ತ್ರಿಶೂಲವನ್ನು ಪರಸವನ್ನಾಗಿ ಮಾಡಿ ಎನ್ನಿಗೆ ದಯ ಪಾಲಿಸು. ನಾನು ಆ ಕೂಳ ಕಾರ್ತಿವೀರ್ಯನನ್ನು ಸಂಹರಿಸಿ ಸಜ್ಜನರಿಗೆ ಬಂದ ಇಪ್ಪತ್ತವನ್ನು ಪರಿಹರಿಸಿ ತದನಂತರ ನಿನ್ನ ತ್ರಿಶೂಲವನ್ನು ನಿನ್ನಿಗೆ ಒಪ್ಪಿಸುವನು ದೇವ. ಕೇವಲ ಅರ್ಧ ತಾಸಿನಲ್ಲಿ ನನ್ನನ್ನು ಪ್ರಸನ್ನೀಕರಿಸಿಕೊಳ್ಳಬೇಕಾದರೆ ನೀನಲ್ಲದೆ ಮತ್ತಾರಿಗೆ ಸಾಧ್ಯ? ಇಕೋ, ನೀನು ಬೇಡಿದ ಈ ತ್ರಿಶೂಲವನ್ನು ಪರಶುವನ್ನು ಮಾಡಿ ನನಗೆ ಕೊಡುವೆ. ಇದನ್ನು ತೆಗೆದುಕೋ. ಇಲ್ಲಿಂದ ನೀನು ಪರಶುರಾಮನಾಗಿ ಪ್ರಖ್ಯಾತಿಯನ್ನು ಪಡೆ. ಆದರೆ ಒಂದು ಮಾತು ಮಾತ್ರ ನಿನಗೆ ನೆನಪಿರಲಿ. ಯಾವ ಕಾರ್ಯಕ್ಕಾಗಲಿ ವಚನ ಕೊಡುವ ಮೊದಲು ಆಲೋಚನೆ ಮಾಡಿ ವಚನ ಕೊಡು ಪರಶುರಾಮನೇ. ನೀನು ತೆರಳು ಬೇಗನೆ. ಎಲ್ಲದಕ್ಕೂ ನಿನ್ನ ಲೀಲೆಯೇ ಹೊರತು ಈ ಜಗದಲ್ಲಿ ಮತ್ತೇನಿದೆ? ನಾನಿನ್ನು ಹೋಗಿ ಬರೋನು ದೇವ ದಿವತ್ರ ಭಾವ. ಈಗ ಯುಗಾಂತರದಲ್ಲಿ ಕೊಂಡಾಡುವಂತಾಗಲಿ. ಹೋಗಿ ಬಾ ರಾಮ. ನಿನ್ನ ವೈರಿಯಾದ ಕಾರ್ತ ವಿರಾತನನ್ನು ತೋರಿಸಿ ನಿನ್ನ ಪರಾಕ್ರಮ. ಮೆಚ್ಚಿಸಿ ಆತನ ತ್ರಿಶೂಲವನ್ನು ಪರಸವನ್ನಾಗಿ ಪಡೆದುಕೊಂಡರು. ನಮ್ಮ ಪಿತಾ ಮಾತೆಯರನ್ನು ಕಂಡು ವಂದನೆ ಮಾಡಿ ಆಶೀರ್ವಾದವನ್ನು ಪಡೆದು ರಾಜ್ಯರನ್ನು ಸಂಭವಿಸಿವೆ. ಈಗ ನಮ್ಮ ತಂದೆ ತಾಯಿಗಳ ಹತ್ತಿರಕ್ಕೆ ಹೋಗೋಣ. ಅದೇ ಪ್ರಕಾರವಾಗಲಿ ಭೂಪತಿ. ಈ ಎಲ್ಲ ಪಾಪ ಪರಿಹಾರಕ್ಕಾಗಿ ನದಿಗೆ ತೆರಳಿ ಸ್ನಾನ ಮಾಡಿ ಪರಮೇಶ್ವರನ ಪೂಜೆ ಮಾಡುವ ಕಾರಣ ಜಾಗೃತಿಯಿಂದ ಸ್ನಾನಕ್ಕಾಗಿ ರಥವನ್ನು ಬಿಡಿದ್ದಾರೆ. ಅದೇ ಪ್ರಕಾರವಾಗಲಿ ಭೂಪತಿ. ಎನ್ನ ಪತಿಯ ಪೂಜೆಗೆ ನದಿಯಲ್ಲಿ ಮಡಿಯಿಂದ ನೀರು ತೆಗೆದುಕೊಂಡು ಹೋಗುವೆನು ನಾನು. ಯಾರೋ ಸ್ನಾನ ಮಾಡಲು ಬಂದು ಬಂಗಾರದ ಗಂಟು ಬಿಟ್ಟು ಹೊರಟು ಹೋಗಿದ್ದಾರೆ. ಇದರ ಗೋಷ್ಠಿಯನ್ನು ಏತಕ್ಕೆ ಬೇಕು? ಎನ್ನ ಪತಿಯ ಪೂಜೆಗೆ ನೀರು ತೆಗೆದುಕೊಂಡು. ಹೇ ಪರಮಘಾತಗಳೇ, ಮಹೇಶ್ವರಿಯ ನಗರದ ರಾಜನ ಸತಿಯ ಬೆಲೆ ಬಾಳುವ ಚಿನ್ನದ ಆಭರಣಗಳನ್ನು ಕಳವು ಮಾಡಲು ಬಂದಿರಿಯ ನಾರೇ? ಕಾರ್ತಿವೀರಾರ್ಜುನ, ಕಳುವು ಮಾಡಲಿಕ್ಕೆ ಬಂದವಳೆಂದು ನೀನು ನನ್ನನ್ನು ನುಡಿದೆಯಾ? ಸಹಜವಾಗಿ ಹೇಳುವೆನು ಕೇಳು. ಅದೇನು ಹಾಗೆ ಹೇಳು. ಚೋರತನದ ನಿಂದೆ ಪರಿಪೆಯ, ಚೋರತನದ ನಿಂದೆ ಪರಿಪೆಯ, ಕಾರ್ತಿವೀರಾರ್ಜುನ
ನನ್ನ ಜೀವನದಲ್ಲಿ ನನ್ನ ತಂದೆಯ ಮನೆಯಲ್ಲಿ ಇದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಬೆಲೆ ಬಾಳುವ ಆಭರಣಗಳನ್ನು ಕಂಡವಳು ನಾನು. ಕಂಡೆಯ ಕಾರ್ತಿವೀರಾರ್ಜುನನೇ, ನಿನ್ನ ಜೀವನದಲ್ಲಿ ಇಂತಹ ಬೆಲೆ ಬಾಳುವ ಚಿನ್ನದ ಆಭರಣಗಳನ್ನು ಕಂಡಿರುವೆಯಾ? ನಿನ್ನ ಗುಡ್ಡಲ ಮುಂದೆಗೆ ಬೆಂಕಿ ಹಚ್ಚಲು ಇಲ್ಲಿಂದ ಹೊರಟು ಹೋಗುತ್ತವರ ನಾರೇ, ಹಿಡಿ ನಿನ್ನ ಮುಂದೆ ಅಯ್ಯೋ ಶಿವ ಶಿವ, ನೀರು ತೆಗೆದುಕೊಂಡು ಹೋಗಬೇಕು ಎಂದು ಬಂದ ನನಗೆ ಕಳವಿನ ಅಪರಾಧವನ್ನು ಹೊರಿಸಿದನು ಈ ಕಾರ್ತಿವೀರಾರ್ಜುನನು. ಅಯ್ಯೋ, ನನ್ನ ಸರ್ಪವು ಎತ್ತಲು ಮಾಯವಾಗಿ ಹೋಯಿತು. ನೀರು ತೆಗೆದುಕೊಂಡು ಹೋಗಬೇಕು ಎಂದು ಬಿಂದಿಗೆ ಮಾಡಲು ಹೋದರೆ ನನ್ನ ಮನಸ್ಸು ಬಾರದಂತಾಗಿರುವುದು. ಎನ್ನ ಪತಿಯು ದಿನನಿತ್ಯವೂ ತರುತ್ತಿದ್ದ ಮರಳಿನ ಕೊಡದ ಜಲವು ಎತ್ತ ಹೋಯಿತು ಎಂದರೆ ನಾನೇನೆಂದು ಉತ್ತರ ನೀಡಬೇಕು? ಪತಿಯ ಪಾದದ ಮೇಲೆ ಬಿದ್ದು ನಾನು ಕ್ಷಮೆ ಕೇಳಿಕೊಳ್ಳುವೆನು. ಸ್ವಾಮಿ, ಅಪರಾಧವನ್ನು ಮನ್ನಿಸು. ಹೇ ರೇಣುಕ, ಪ್ರತಿದಿನ ತರುವ ಮರಳಿನ ಕೊಡದ ಜಲವು ಎಲ್ಲಿ ಹೋಯಿತು? ನಿನ್ನ ಕಾಮದ ಬುದ್ಧಿ ಅರಿಯದ ಅಜ್ಞಾನಿ ನಾನಲ್ಲ. ಅದು ಬೆಳಕಾರಿಕ್ಕದಿರು ಎನ್ನ ಆಶ್ರಮದಲ್ಲಿ ಸಿರಿ ಸಂಪತ್ತು ಅರಸತ್ವ ನಾನೆಂದು ಬಯಸಲಾರನೆಂದು ಪ್ರಮಾಣ ಮಾಡಿದ ನಿನ್ನ ವಚನ ಈಗ ಎಲ್ಲಿ ಹೋಯಿತು? ನೀನು ಪತಿರತೆಯೇ? ಈಗ ನನ್ನ ಪಾದ ಮುಟ್ಟಲಿಕ್ಕೆ ನಿನಗೆ ಅರ್ಹತೆ ಇಲ್ಲ. ಇನ್ನು ನಿನ್ನ ಮುಖವನ್ನು ಎನ್ನಗೆ ತೋರಿಸಬೇಡ ಮೂರ್ಖಳೇ, ಮಾಡಿದಿರು ಎನ್ನ ಕೂಡರಗಳೇ. ಸ್ವಾಮಿ, ಅಣು ಅಣುವಿನಲ್ಲಿ ದೃಢ ಮಾತ್ರವೂ ತಪ್ಪು ಮಾಡಿಲ್ಲ, ಮಾಡುವುದೂ ಇಲ್ಲ. ರೀತಿ ತಪ್ಪಿದರೂ ನೀತಿ ತಪ್ಪಿದ ಹೆಣ್ಣು ಮಾತ್ರ ನಾನಲ್ಲ. ನೀರು ತರಲು ಹೋದದ್ದು ನಿಜ, ಏನು ಅಪಶಕನವು ಜರುಗಿದಂತಾಯಿತು ಸ್ವಾಮಿ. ಮಂಗಳ ಮಡದಿಯ ಎನ್ನುತ್ತ ನಿನ್ನನ್ನು ನಂಬಿ ಮಂಗಿತನಾದನು ಗುಣವನರಿಯದೆ ಮಾಯದ ಗೊಂಬಿ. ಪರಶುರಾಮ, ಮಂಗಳ ಮಡದಿಯ ಎನ್ನುತ್ತ ನಿನ್ನನ್ನು ನಂಬಿ ಮಂಗಿತನಾದನು ಗುಣವನರಿಯದೆ ಮಾಯದ ಗೊಂಬಿ. ನಡಿಯೇ ಅಮಂಗಲ ಮತಿಯೇ ಎಂತವಳನ್ನಯ ಸತಿಯೇ. ಮಂಗಳ ಮತಿಯೇ ಎಂತವಳನ್ನಯ ಸತಿಯೇ. ಮಂಗಲ ಮನದ ಮಡದಿಯ ಎನ್ನುತ್ತ ನಿನ್ನನ್ನು ನಂಬಿ ಮಂಗಿತನಾದನು ಗುಣವನರಿಯದೆ ಮಾಯದ ಗೊಂಬಿ. ಚಿತ್ತ ಚಂಚಲದಿಂದ ಮತ್ತಳಾಗುತ್ತೆ ನೀನು. ಚಿತ್ತ ಚಂಚಲದಿಂದ ಮತ್ತಳಾಗುತ್ತೆ ನೀನು. ಮೆಚ್ಚಿಕೊಂಡಿಹೆ ನಿನ್ನ ಮನಕ್ಕೆ ಮೈಲಿಗೆ ಎನ್ನು. ಮೆಚ್ಚಿಕೊಂಡಿಹೆ ನಿನ್ನ ಮನಕ್ಕೆ ಮೈಲಿಗೆ ಎನ್ನು. ಓತ್ತಮಳೆಂದು ನಾರಿತೀತೇನೋ. ಓತ್ತಮಳೆಂದು ನಾರಿತೀ
ಮೀರಿ ನಡೆದೆಯಾ? ಚಿತ್ತ ಚಾಂಚಲ್ಯದಿಂದ ದೇಹಕ್ಕೆ ಮೈಲಿಗೆ ಅಂಟಿಸಿಕೊಂಡೆಯ? ಸಾರ್ವಭೌಮ ದಂಪತಿಗಳ ಉದರದಲ್ಲಿ ಜನಿಸಿ ಸರ್ವ ಸುಖ ಭೋಗ ಅನುಭವಿಸಿ ಮಹಾಜ್ಞಾನಿಯಾದ ಯೋಗಿವರನ ಕೈಯ ಹಿಡಿದು ಸಾತ್ವಿ ಶಿರೋಮಣಿ ಎನಿಸಿ 4 ಮಕ್ಕಳ ತಾಯಿಯಾಗಿ ಮುಪ್ಪಿನ ಸಮಯದಲ್ಲಿ ಮತ್ತೆ ತನ್ನ ಕನಕದ ಅತಿಮೋಹವೇ ಮತ್ತೊಂದು ಅವುಗಳ ಮೇಲೆ ಆಸೆ ಪಡೆಯುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿ ಮತ್ತೆ ಮೋಹ ಮಮಕಾರಕ್ಕೆ ಬಲೆಯಾದೆಯ ಮೂರ್ಖರೇ, ಪರಮ ಘಾತಕರೇ. ಸ್ವಾಮಿ, ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಮೈಲಿಗೆಯಾಯಿತೆಂದು ತಿಳಿದುಕೊಳ್ಳಬೇಡಿ ಸ್ವಾಮಿ. ಅಂದು ಮಲಪ್ರಭಾ ನದಿಯಲ್ಲಿ ನಿಮ್ಮ ಕೈ ನನ್ನ ಕೈಗೆ ತಾಕಿದ ಕ್ಷಣವೇ ಈ ನನ್ನ ಕೈ ಮುಟ್ಟಿದ ನೀವೇ ನನ್ನ ಕೈ ಹಿಡಿಯಬೇಕೆಂದು ಸಕಲ ಐಶ್ವರ್ಯವನ್ನು ತೊರೆದೆನು. ಆಶ್ರಮವೇ ನನ್ನುಸಿರು ಎಂದು ನಿಮ್ಮನ್ನು ನಂಬಿ ಬಂದೆನು. 4 ಮಕ್ಕಳಾದ ಮೇಲೆ ಈಗ ನಿನಗೆ ಯೌವನ ಬಂದೀತೆ ಎಂದು ನೀವು ಕೇಳಿದಾಗ ಅನ್ಯರು ನನ್ನನ್ನಾವ ರೀತಿ ಭಾವಿಸಬಲ್ಲರು. ತಪ್ಪು ಮಾಡಿಲ್ಲವೆಂದು ಮನವು ಹೇಳುತ್ತಿರುವುದು. ಒಂದು ವೇಳೆ ತಪ್ಪು ಮಾಡಿದ್ದು ನಿಜವೆಂದು ನಿಮ್ಮ ಮನವರಿಕೆಯಾದರೆ ಯಾವ ಶಿಕ್ಷೆ ಕೊಟ್ಟರೂ ಅನುಭವಿಸಲು ಸಿದ್ಧಳಾಗಿರುವಳು ಈ ರೇಣುಕಾ. ಛೀ ಮೂರ್ಖನೆ, ಈ ಮಾತು ಹೇಳಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ನನ್ನ ಮನದಾಸೆ ನಿರಾಶೆ ಮಾಡಿದೆಯಾ? ಇನ್ನು ಎನ್ನ ಮುಂದೆ ನಿಲ್ಲ ತಕ್ಷಣವೇ ಇಲ್ಲಿಂದ ಹೊರಟು ಹೋಗು. ಅನಸೂಯೆಯಂತೆ ಪತಿರತೆಯಾದರೂ ಆಲೆಯಂತೆ ಅವಿವೇಕಿಯಾದೆಯಾ? ಛೀ ಈತಳೆ ಮಹಾ ಮೂರ್ಖನೆ. ನಿಮ್ಮ ನಗಲಿ ಹೋಗು ಎಂದಾಕ್ಷಣ ಹೋದರೆ ನನ್ನ ಗತಿ ಏನಾಗಬಹುದು ಸ್ವಾಮಿ? ನಿಮ್ಮನ್ನು ಅಗಲಿ ನಾನೆಲ್ಲಿ ಹೋಗಲಿ ಈ ನಿಮ್ಮ ಪ್ರಿಯಲಿ ನಾನೆಂದು ಜೀವಿಸಲಿ ನಾನೆಂದು ಜೀವಿಸಲಿ. ಆಶ್ರಮದ ವಾಸಿಗಳಾದ ಅನುಸೂಯ ಅರುಂಧತಿಯು ಪತಿಯೇ ಪ್ರತ್ಯಕ್ಷ ದೇವರು ಎಂದು ನಂಬಿ ಬಾಳಿದವರಲ್ಲಿ ನಾನು ಪಾದ ಮುಟ್ಟಿ ಮುಟ್ಟದಿರದೆ ಪಾಪಿನಿ ಎನ್ನಯ ಈ ಪಾದವನ್ನು ಮುಟ್ಟದಿರಲೆ ಪಾಪಿ ನೀನು ಪತಿಯ ತಕ್ಕ ಸತಿಯಳಂದು ಮುಕ್ತಿ ಪದವ ತೋಟನೆಂದು ಸತಿಯಳಂದು ಮುಕ್ತಿ ಪದವ ತೋಟನೆಂದು ಹೀನಳಾಗಿ ಕಳೆದೆ ಮಾನ ಪಾಪಿ ನೀನು ಎನ್ನಯ ಈ ಪಾದವನ್ನು ಮುಟ್ಟದಿರಲಿ ಪಾಪಿ ನೀನು ಮುಟ್ಟದಿರಲಿ ಪಾಪಿ. ದುರಾತ್ಮಳೆ, ಎನ್ನ ಪಾದವನ್ನು ಮುಟ್ಟಲಿಕ್ಕೆ ನಿನಗೆ ಯೋಗ್ಯತೆವಿಲ್ಲ. ಎನ್ನ ಕೈಯ ಹಿಡಿದ ನಿನ್ನನ್ನು ಮಹಾತ್ಮವಾದ ಸ್ಥಾನಕ್ಕೆ ಕೊಂಡಿದ್ದೆ. ಆದರೆ ನಿನ್ನ ಅವಿವೇಕವೇ ನಿನ್ನನ್ನು ಕೆಳಮಟ್ಟಕ್ಕೆ ತಂದಿತು. ರೇಣುಕಾ, ನಿನ್ನೊಂದು ಸತಿಯಂದು ಇನ್ನೊಂದು ಸಾರಿ ಮನ್ನಿಸಲಾರ ಈ ಮುನಿ ಕುಲ ತಿಲಕ.
ನಿನ್ನ ಆಶೀರ್ವಾದದಿಂದ ಕೈಲಾಸ ವಾಸನಾದ ಪರಮಾತ್ಮನನ್ನು ಪ್ರತ್ಯಕ್ಷ ಮಾಡಿಕೊಂಡು ಬಂದಿರುವನು ಈ ನಿನ್ನ ಮಗನು ಈ ನಿನ್ನ ಮಗ ಪರಶುರಾಮನನ್ನು ಆಶೀರ್ವದಿಸಿದ್ದೇನೆ. ಮಾತೆ ಏನಿದೆ ನಿನ್ನ ಮನದ ವ್ಯಥೆ? ನೀನು ಕಣ್ಣೀರು ಸುರಿಸುವ ಕಾರಣವೇನು ತಿಳಿದು ಜನನಿ ಸೌಖ್ಯ ಪ್ರಧಾನಿದೆ. ರಾಮ, ನೀನು ಕಣ್ಣೀರಿಡಲು ಕಾರಣ ಏನು? ಯಾವ ತಪ್ಪು ಮಾಡಿದೆ ಎಂದು ನನ್ನನ್ನು ಕೇಳುವುದಕ್ಕಿಂತ ನಾನಾವ ಅಪರಾಧ ಮಾಡಿದೆನೆಂದು ನಿನ್ನ ತಂದೆಯನ್ನು ಕೇಳಿದರೆ ಆತನೇ ನಿನಗೆ ಉತ್ತರ ನೀಡುವುದು ಕಂದ. ಓ ಪಿತನೇ, ಪ್ರಳಯ ರುದ್ರನಂತ ನೀವು ಕೋಪವನ್ನು ತಾಳಿರುವ ಕಾರಣವೇನು? ನಿನ್ನಗೆ ಎದುರಾದ ಹದಮರು ಯಾರು ಎನ್ನ ಮುಂದೆ ಹೇಳ? ಎನ್ನ ಪರಿಚಯದಿಂದ ತರದ ಜರಗಳಿಸಿ ಬಿಡುವ ಪಿತನೇ, ರಾಮ ಎನ್ನ ಆಜ್ಞೆ ಪಾಲಿಸಬೇಕಾದರೆ ದೃಢ ಮನಸ್ಸಿನ ಬೇಕು. ಗಂಡತೆಯ ಗಂಡುಗಲಿ ಈ ಪರಶುರಾಮನ ದುಡಬಲದಲ್ಲಿ ನಿನಗೆ ಹನುಮಾನಬೇಕಂತೆ. ಗಂಡದಯ ಗಂಡುಗಲಿ ರಾಮ, ಹಾಗ ಪ್ರತಿಜ್ಞೆ ಮಾಡುವೆಯ ತಂದೆಯ ಮಾತು ಮೀರುವುದಿಲ್ಲವೆಂದು. 33 ಕೋಟಿ ದೇವತರು ಸಾಕ್ಷಿ, ಸೂರ್ಯ ಚಂದ್ರರ ಸಾಕ್ಷಿ, ಅಷ್ಟದಿಕ್ಪಾಲಕರ ಸಾಕ್ಷಿ. ಎಣ್ಣೆಗೆ ಪರಸವನ್ನು ಕಟ್ಟ ಕಳಿಸಿದ ಆ ಪರಶಿವನ ಸಾಕ್ಷಿಯಾಗಿ ನಿನ್ನ ಆಜ್ಞೆಯನ್ನು ನಡೆಸಿಕೊಡುವನೆಂದು ಪ್ರತಿಜ್ಞೆ ಮಾಡುವನ ತಂದೆ. ಏನನ್ನು ಮುಂದೆ ಹಾಗಾದರೆ ಈ ಕ್ಷಣವರೆಗೆ ಬಿಡು ನಿನ್ನ ತಾಯಿಯ ಶಿರ. ಆಲೋಚನೆ ಮಾಡಬೇಕಾಯಿತು. ಈಗ ನಿನ್ನ ವಚನವೇನೋ ಆಯಿತು. ಗಂಡುಗಲಿ ರಾಮ, ತೋರಿಸು ನಿನ್ನ ಪರಾಕ್ರಮ. ಶಿವ ಶಿವ ಕೈಲಾಸವಾಸ ಈಶಾ ಮಹೇಶ, ಎಂಥ ಅಗ್ನಿ ಪರೀಕ್ಷೆ! ಇಂದು ನಾನಂತ ಪ್ರತಿಜ್ಞೆ ಮಾಡಿದೆ. ದೇವ ಪರಮೇಶ್ವರ, ನಿನ್ನ ಪರಸು ಎಣ್ಣೆಗೆ ತಂದು ಒಪ್ಪಿಸುವಾಗ ಮೊದಲು ಬಲಿಯಾಗಿ ನಿನ್ನ ಮಾತೆಯ ಶಿರ ತೆರೆಯುವ ಸಮಯ ಬರಬಹುದೆಂದು ಮುಂದಿನ ವಿಚಾರವನ್ನು ತಿಳಿಸದೆ ಮೌನವಾದೆಯ. ಅಯ್ಯೋ ತಾಯಿ ಭೂದೇವಿಯೇ, ಪಡೆದ ಮಾತೆಯ ಶಿರವನ್ನು
ಮಗನೇ ಕಡಿಯುವುದು ಹೆಣ್ಣಾದ ನಿನ್ನ ಮನಕ್ಕೆ ಒಪ್ಪಿತೆ. ಎಲಯ್ಯ ಆಕಾಶವೇ, ನಾನು ಪ್ರತಿಜ್ಞೆ ಮಾಡುವ ಮೊದಲೇ ಬರಸಿಡಿಲೊಂದು ಎನ್ನ ಶಿರಕ್ಕೆ ಬಡಿದು ನನ್ನನ್ನೇಕೆ ಸಾಯಿಸಲಿಲ್ಲ. ಅಹೋ ಪಾರ್ವತಿನಾಥ, ನೀನು ಹೇಳಿದ ವಾಕ್ಯದಂತೆ ವಚನ ಕೊಡುವ ಮೊದಲು ಯೋಚಿಸಿ ವಚನ ಕೊಡು ಎಂದಿಯಲ್ಲ. ಆ ಅಮರವಾಣಿ ಇಂದು ಸತ್ಯವಾಯಿತಲ್ಲ. ಎನ್ನ ಕರಕ್ಕೆ ನೀನೊಪ್ಪಿಸಿದ ತ್ರಿಶೂಲ ಎಮ್ಮ ವಂಶಕ್ಕೆ ಮೂಲವಾಯಿತಲ್ಲ. ಎತ್ತ ತಾಯಿಯ ಶಿರ ತೆರೆಯುವುದು ಯಾವ ಮಗನಿಂದ ಸಾಧ್ಯ? ನವಮಾಸ ಗರ್ಭದಲ್ಲಿ ಒತ್ತು ಸಾಕಿ ಸಲಗಿದ ಮಾತೆಯ ಕತ್ತು ಕತ್ತರಿಸುವ ಮಗನು ಈ ಜಗದಲ್ಲಿ ಹುಟ್ಟುವೆ ನೀನು. ಅಹೋ ಜನನೇ, ಈ ಪರಿಶುವಿನಿಂದ ನಿನ್ನ ರುಂಡವನ್ನು ನಾನು ಹೇಗೆ ಖಂಡಿಸಬಹುದು? ಅಹೋ ಮಾತೆ, ಸಹಿಸಲಾರಿಯೇ ಎನ್ನ ವ್ಯತೆ. ಇದು ಎಂತ ದುರಂತ ಘಟನೆ ಬಂದೊದಗಿತು. ಮುಂದೆ ಜಗದೊಳಗೆ ನನ್ನ ಹೆಸರಿಗೆ ಕಳಂಕ ಬರುವಂತಾಗಿತ್ತು. ಅಮ್ಮಯ್ಯ, ನನಗೆ ನೀನೇ ಹೇಳು ಧೈರ್ಯ. ರಾಮ, ಒಳ್ಳೆಯವರನ್ನು ವಿಧಿಯು ಕಾಡಿ ನೋಡುವನು ಕಂದ. ಹೌದು ಮಾತೆ. ಮಗನೇ, ಅನ್ಯಾಯವೇ ತುಂಬಿದ ಜಗದಲ್ಲಿ ನ್ಯಾಯ ಎನ್ನುವುದು ಎಲ್ಲೋ ಒಂದು ಮೂಲೆಯಲ್ಲಡಗಿದಾಗ ನಮ್ಮಂಥವರಿಂದ ಏನು ಮಾಡಲು ಸಾಧ್ಯ? ಬಂದದ್ದು ಬರಲಿ, ಭಗವಂತನ ದಯ ಹೊಂದಿರಲಿ ಎಂದು ನಂಬಿ ಬಾಳಿದವರಿಗೆ ಕಷ್ಟ ಒಂದಲ್ಲ ಒಂದು ದಿನ ದೂರಾಗಲೇಬೇಕು. ರಾಮ ಮಗನೇ, ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ. ಹೇಳಲಾರದ ಕೇಳಲಾರದ ಕಣ್ಣೀರಿನ ಕಥೆಯು ನನ್ನದು, ರೇಣುಕೆಯ ವ್ಯಥೆಯೋ. ರಾಮ, ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ. ಕೇಳಲಾರದ ಕಣ್ಣೀರಿನ ಕಥೆಯು ನನ್ನದು, ರೇಣುಕೆಯ ವ್ಯಥೆಯೋ. ಚೆನ್ನಾಗಿ ಕೇಳರಾಮ. ತಾಯಿಗೆ ಕೊಟ್ಟ ವಚನದಂತೆ ಮರಣನು ಒಲಿಸಿದೆ ನೀನಿಂದ. ತಾಯಿಗೆ ಕೊಟ್ಟ ವಚನದಂತೆ ಮರಣನು ಒಲಿಸಿದೆ ನೀನಿಂದು. ತಂದೆಗೆ ಕೊಟ್ಟ ಮಾತನು ನಡೆಸುವ ಮಗನು ನೀನೆಂದೇ. ನಾನು ಪರಶುರಾಮನೆಂದೇ. ತಂದೆಗೆ ಕೊಟ್ಟ ಮಾತನು ನಡೆಸುವ ಮಗನು ನೀನೆಂದೇ. ನಾನು ಪರಶುರಾಮನೆಂದೇ. ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ. ರಾಮ, ಬದುಕಿ ಬಾಳಬೇಕಾದ ಭಾಗ್ಯವನ್ನು ಪಡೆದು ಬಂದಿಲ್ಲ ನಿನ್ನ ಹೆತ್ತ ತಾಯಿ. ಹೇಳಲಾರದ ಕೇಳಲಾರದ ಚರಿತ್ರೆಯಾಗಿರುವುದು ನನ್ನ ಬಾಳಿನ ವ್ಯಥೆಯು. ಮಗನೇ, ತಾಯಿಗೆ ಕೊಟ್ಟ ಮಾತು ಉಳಿಸುವುದಕ್ಕಾಗಿ ಹರನನ್ನು ಒಲಿಸಿಕೊಂಡು ಹರನಿಂದ ಪರಶುವನ್ನಾಗಿ ಪಡೆದುಕೊಂಡು ಪರಶುರಾಮನೆಂದು ಕೀರ್ತಿಯನ್ನು ಪಡೆದು ಬಂದೆಯಲ್ಲ ರಾಮ.
ಅದರಂತೆ ತಂದೆಗೆ ಕೊಟ್ಟ ಮಾತು ನೆರವೇರಿಸಬೇಕಾದರೆ ಮರಳಿ ನಾನು ಮುತ್ತೈದೆದಾನ ಪಡೆಯಬೇಕಾದರೆ ನಿನ್ನ ತಾಯಿ ರೇಣುಕೆಯ ಚರಿತ್ರೆ ಜನಕ್ಕೆಲ್ಲ ತಿಳಿಯಬೇಕಾದರೆ ತಂದೆಗೆ ಕೊಟ್ಟ ಮಾತು ನೆರವೇರಿಸು, ಹಾರಿಸು ಈ ಕ್ಷಣವೇ ನಿನ್ನ ಹೆತ್ತ ತಾಯಿಯವರನ್ನು. ತಡವೇಕೆ ರಾಮ, ತಂದೆಯ ಕೊಟ್ಟ ವಚನ ಪಾಲಿಸಬೇಕು. ಆಗಲಿ ತಂದೆ, ನಿನ್ನ ಆಜ್ಞೆಯನ್ನು ನೆರವೇರಿಸಿ ಬಂದೆ. ಪಿತನೇ ಸದ್ಧಕ್ಕೆ ಸತ್ಯ ಸಾಧಕನೇ. ತಂದೆ, ನಿನ್ನ ಆಜ್ಞೆಯನ್ನು ನೆರವೇರಿಸಿ ಬಂದೆ. ತನೆಯೇ ಕೇಳು ಮನದಿಚ್ಛೆಯ ಬೇಗನೆ. ಫಲ ಫಲ ರಾಮ, ಮೆಚ್ಚಿದ ನಿನ್ನ ಪರಾಕ್ರಮ, ನಿನ್ನ ಪಿತೃಭಕ್ತಿಗೆ ಬೇಡು ಮಗನೇ. ನಿನಗೆ ಯಾವ ವರ ಬೇಕು? ನಿನಗೆ ತೃಪ್ತಿ ಆಯ್ತೆ ಪಿತನೇ? ತನೆಯೇ ಕೇಳು ಮನದಿಚ್ಛೆಯ ಬೇಗನೆ. ಹಾಗಾದರೆ ಪ್ರತಿಜ್ಞೆ ಮಾಡುವಿಯಾ? ನಾನು ಕೇಳುವ ವರ ಕೊಡುವೆನೆಂದು. ಕೊಟ್ಟ ಮಾತು ಎಂದು ತಪ್ಪಲ್ಲ, ತಪ್ಪುವನು ಅಲ್ಲ ಈ ಯೋಗಿಯ ಕುಲ ಮುನ ತಿಲಕ ಜಮದಗ್ನೆ. ಅಹೋ ಅಪ್ಪಯ್ಯ, ಬಾಲಕ, ಮೊದಲಿನ ವರ ಏನೆಂದರೆ ಅದೇನು ಕುಮಾರ? ಮರಳಿ ಎನ್ನ ತಾಯಿಗೆ ಜೀವದಾನ ಮಾಡಬೇಕು. ಹ ಅಪ್ಪಯ್ಯ, ಬಾಲಕ, ಎರಡನೇ ವರ ಏನೆಂದರೆ ಅದೇನು ಕುಮಾರ? ನಮ್ಮ ಕ್ರೋಧಾಗ್ನಿಗೆ ದಗ್ಗು ಧರಿಸಿದ ನಮ್ಮ ಅಣ್ಣಂದಿರಂ ಪುನಃ ಜೀವಿಸಬೇಕು. ಹ ಅಪ್ಪಯ್ಯ, ಕುಮಾರ, ಮೂರನೇ ವರ ಏನೆಂದರೆ ಅದೇನು ಬಾಲಕ? ನೀವು ನಿಮ್ಮ ಕ್ರೋಧಾಗ್ನಿಯನ್ನು ಬಿಟ್ಟು ಶಾಂತ ಚಿತ್ತರಾಗಬೇಕು ಪಿತನೇ. ನಡೆಸಿಕೊಡು ಎನ್ನ ವರಗಳನ್ನು ಬೇಗನೆ. ಜೈ ಜಗದೀಶ್ವರ. ಪರಶುರಾಮ, ನಿನ್ನ ಇಷ್ಟಾರ್ಥ ಈಡೇರಲಿ. ನಿನ್ನ ತಾಯಿಯನ್ನು ಕರಿ, ಎದ್ದು ಬರುವಳು. ಅಮ್ಮ ತಾಯಿ ಎನ್ನ ಜನ್ಮದಾತೆ, ಪಿತನ ತಪೋಶಕ್ತಿಯಿಂದ ಎದ್ದು ಬಾರಮ್ಮ. ಈ ನಿನ್ನ ಮಗನ ಮೇಲೆ ಬಂದ ಅಪವಾದವನ್ನು ದೂರ ಮಾಡು ಮಾತೆ ಪರಮ ಬಂದಿರತ್ತೆ. ತಂದೆಗೆ ಕೊಟ್ಟ ಮಾತು ನೆರವೇರಿಸಿದೆ, ಮರಳಿ ನನಗೆ ಮುತ್ತೈದೆದಾನ ನೀಡಿದೆ. ನಿನ್ನ ತಾಯಿಯ ಚರಿತ್ರೆ ಜನಕ್ಕೆ ತಿಳಿಸಿಕೊಟ್ಟೆ. ಹೆತ್ತ ಜನ್ಮ ಸಾರ್ಥಕವಾಯಿತು ಪುತ್ರ, ನೀನೇ ಕೋಮಲ ಗಾತ್ರ. ನನ್ನನ್ನು ಆಶೀರ್ವದಿಸು, ನಾನು ಸತಿ ರೇಣುಕಾ, ನಿನ್ನ ಜನ್ಮವಾಯಿತು ಸಾರ್ಥಕ. ಇಲ್ಲಿಂದ ಸ್ಥಿರ ಕಾಲವಿರಲಿ ನಿನಗೆ ಸರ್ವ ಸುಖ. ಓಹೋ ಅಪ್ಪಯ್ಯ, ಬಾಲಕ, ತಮ್ಮಳಾದ ರೇಣುಕಾದೇವಿ, ಮಗನೇ, ನಿಮ್ಮಲ್ಲಿ ಈ ನಿಮ್ಮ ಕಂದನ ವಿಜ್ಞಾಪನೆ ಏನೆಂದರೆ ಏನು ರಾಮ? ಪಿತನ ಆಜ್ಞೆಗೆ ಶ್ರುತಿ ಬಾರದಂತೆ ತಾಯಿಯಂ ಕೊಂದ ಪಾಪದ ಪ್ರಾಯಶ್ಚಿತ್ತಕ್ಕೆ ಭೂಪ್ರದಕ್ಷಿಣೆ ಮಾಡಿ ಬರುವೆ. ಆದ ಕಾರಣ ನನಗೆ ಆಶೀರ್ವಾದವನ್ನು ಮಾಡಿ ಕಳುಹಿಸಿರಿ ಜನನೇ ಜನಕರೇ ದೇವತಾ. ಹೋಗಿ ಬಾ ಪುತ್ರ, ನಿನಗೆ ಜಯವಾಗಲಿ ಸರ್ವತ್ರ. ಮೂರ್ಖ ಸನ್ಯಾಸಿ, ಮೂರ್ಖ ಕಾರ್ತಿವೀರನೇ, ಈಗ ನಿನ್ನಲ್ಲಿರುವ ಕಾಮದಿಯನ್ನು ಎನ್ನಗೆ ಕೊಡುವೆಯಾ, ಇಲ್ಲ ಎನ್ನೊಡನೆ ಸಮರಂಗ ಮಾಡುವೆಯಾ? ಮುನೀಪ, ಈಗ ತೋರಿಸುವ ಭ್ರಷ್ಟ ಕ್ಷತ್ರಿಯ ಅಧಮನೆಂಬ ದುಷ್ಟ. ನಿನ್ನ ಬಾಯಿಂದ ಒಂದು ಅಕ್ಷರ ಹೊರಡುವ ವರ್ಷದಲ್ಲಿ ನಿನ್ನಗೆ ತಕ್ಕ ಪ್ರಾಯಶ್ಚಿತ್ಯ ಮಾಡಿ ಕಳಿಸುತ್ತಿದ್ದೆ. ಆದರೆ ನನ್ನ ಮಗನಾದ ಪರಶುರಾಮನಿಗೆ ವಚನ ಕೊಟ್ಟಂತೆ ಎನ್ನಲ್ಲಿದ್ದ ಕ್ರೋಧಾಗ್ನೆಯನ್ನು ಬಿಟ್ಟು ಈಗ ಶಾಂತ ರೂಪದಿಂದ ಇರುವೆ. ಇಂಥ ಸಮಯದಲ್ಲಿ ಬಂದು ನಿನ್ನ ಡಂಬವನ್ನು ಕೊಚ್ಚಿಕೊಳ್ಳದೆ ಸುಮ್ಮನೆ ಹಿಂದಕ್ಕೆ ನಡಿ. ಆ ಕಾಮಧೇನುವನ್ನು ಎನ್ನಿಂದ ಅಗಲಿಸಿ ಕರೆದೊಯ್ಯುವುದು ಖಂಡಿತ ನಿನ್ನಿಂದ ಸಾಧ್ಯವಿಲ್ಲ. ಮೂರ್ಖ ಕಾರ್ತವೀರನೇ, ನಿನ್ನ ಪಟ್ಟಣಕ್ಕೆ ತೆರಳು ಬೇಗನೆ. ಜಮದಗ್ನಿ ಎಂಬ ಮುನಿಗಳೇ, ಮೂರ್ಖ ಕಾರ್ತಿವೀರನೇ, ಬಿಡಿ ನಿನ್ನ ಜಂಬದ ಮಾತುಗಳು ಬೇಗನೆ. ಆ ಕಾಮಧೇನು ಭಾರದಿದ್ದರೆ ನಿನ್ನಂಶಿರ ಹರಗಡೆದ ಕಾಮಧೇನು ಸಹಿತ ನಮ್ಮ ಪಟ್ಟಣಕ್ಕೆ ಕೊಂಡೊಯ್ವನು. ಜಾಗ್ರತೆಯಿಂದ ಯುದ್ಧಕ್ಕೆ ಸನ್ನಿಧನಾಗಲೇ ಬಡ ಸನ್ಯಾಸಿ. ಅತಿ ಜಾಗ್ರತೆಯಿಂದ ನಿಲ್ಲ ಮೂರ್ಖ ಕಾರ್ತಿವೀರನ.
ಬಳಿ ಬಳಿ ರಿಯಲೈಸ್ ಸಾರದೆ ಈ ಬಡ ಜೋಯಿಯ ಜಮದಗ್ನಿ ಸಿರ ಹರಗಡೆ ನೋಡಿ ಆ ಸಾರದೆ ನಮ್ಮ ಪಟ್ಟಣಕ್ಕೆ ರಥ ಬಿಡಬೇಕು. ಅದೇ ಪ್ರಕಾರವಾದರೆ ಹೋಗುತ್ತದೆ. ಭಾರ್ಗವ ಪರಶುರಾಮ ಕಂದ ಎಲ್ಲಿರುವೆ? ಬೇಗನೆ ಬಾ ಮಗನೇ. ಅಮ್ಮ ಜನನಿ ಅಷ್ಟು ದುಃಖಾತಿರೇಕದಿಂದ ಎನ್ನಮ್ಮ ಕೂಗಿದ ಕಾರಣವೇನು? ನಮ್ಮ ಆಶ್ರಮಕ್ಕೆ ಮತ್ಯಾವ ಕುಂದು ಬಂದು ಒದಗಿದೆ. ಜಾಗ್ರತೆಯಿಂದ ಹೇಳ ಜನನಿ, ತಡ ಮಾಡದ ಬೇಗನೆ. ರಾಮ, ಅಮ್ಮಯ್ಯ, ಮರಳಿ ಮುತ್ತೈದೆ ದಾನ ಪಡೆದುಕೊಂಡೆನೆಂದು ಆನಂದ ಪಡಬೇಕು ಎನ್ನುವ ಸಮಯದಲ್ಲಿ ಅಧಮನಾದ ಕಾರ್ತಿವೀರಾರ್ಜುನನು ನಿನ್ನ ತಂದೆಯ ರುಂಡವನ್ನೇ ತೆಗೆದಿರುವನು. ಈಗಲೇ ಹೋಗಿ ಆ ಮತಾಂಧನನ್ನು ಸಂಹರಿಸಿ ಬಾ ರಾಮ. ಕೊಟ್ಟಿರುವಳು ನಿನ್ನ ತಾಯಿಯಾದ ಅಮ್ಮ ರೇಣುಕಾ, ನನ್ನ ತಂದೆಯ ಕತ್ತು ಕತ್ತರಿಸಿದನೇ ಆ ಕಾರ್ತಿವೀರ್ಯ ನಮ್ಮ ಮೂರ್ಖ. ಈಗ ಎಣ್ಣೆಗೆ ಅಪ್ಪಣೆಯನ್ನು ಕೊಡು. ಹೇಗೆ ಈ ಭವನದಲ್ಲಿ ಇರುವ ಛತ್ರಿಗಳ ರುಂಡಾಂಗಳ ಚಂಡಾಗಿ ಹತನಾದ ಎನ್ನ ತಂದೆಯ ಆತ್ಮಕ್ಕೆ ಶಾಂತಿ ಉಂಟಾಗುವಂತೆ ಮಾಡಿ ಈಗಲೇ ಪ್ರಯಾಣವನ್ನು ಮಾಡುವುದು ಜನನೇ. ಬೇಗನೆ ಹೋಗಿ ಬಾ ಪುತ್ರ, ನಿನಗೆ ಜಯವಾಗಲಿ ಸರ್ವತ್ರ. ಮಾತೆ ಬಳಿ ಬಳಿ ಸಾರದೆ ನೇರವರಾದಿಯಾದ ಎನ್ನ ತಂದೆಯ ಕತ್ತು ಕತ್ತರಿಸಿದವರ ಶಿರವನ್ನು ಹರಗಡಿಗೆ ಒದಕ್ಕೆ ಬರುತ್ತ ರಾಮನು ಧಾವಿಸಿ ಬರುತ್ತಿರುವನಂದ ಕಡ್ಡಬಡಿಸುವುದಕ್ಕೆ ಮೈಸೂರು ನಗರಕ್ಕೆ ಹೊರಡುವ ಸಾರತೆ. ಅದೇ ಪ್ರಕಾರವಾಗಿ ಹೋಗುತ್ತದೆ. ಬಳಿ ಬಳಿ ರಿಯಲೈಸ್ ಸಾರದೆ ಬಡ ಜೋಯಿಯ ಜಮದಗ್ನಿ ಕೊಂದದ್ದಕ್ಕೆ ಅವನ ಮಗನಾದ ಪರಶುರಾಮನ ಎಲ್ಲ ಮೇಲೆ ದೈತ್ಯ ಬಂದರಂತೆ. ಹೌದು ದೇವ. ಆ ಬ್ರಾಹ್ಮಣರ ಗುಂಡಿಯನ್ನ ಹರಗಳಿಗೆ ದಂಡಧರ ಪುರಕ್ಕೆ ಕಳಿಸಿ ಬರೋಕೆ ರಣಮಂಡಲಕ್ಕೆ ಹೊರಡಲು ಮತ್ತು ಮತ್ರದಂ ತಯಾರು ಮಾಡ. ಆಗಲಿ ದೇವ. ಮತ್ತು ಅರಮನೆಯಲ್ಲಿರುವ ಸೂರ್ಯಕ ಚಂದ್ರಿಕರನ್ನು ಕರೆದುಕೊಂಡು ಮಾತಾಡದೆ ಹೋಗಲಿ. ಅದೇ ಪ್ರಕಾರವಾಗಿ ಹೋಗುತ್ತದೆ. ಕಾಂತ, ಅದೇ ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣದ ಗೋಷ್ಠಿ ನಿನಗೆ ಏತಕ್ಕೆ ಬೇಕು ಸುಂದರಿ? ಸತಿಯಳ ಮುಂದೆ ತಿಳಿಸಬೇಕು ಕಾಂತ. ಅದು ಎಷ್ಟು ಮಾತ್ರಕ್ಕೆ ತಿಳಿಸೋದಲ್ಲ ಸುಂದರಿ. ಹೇಳುವೆನು ಕೇಳು. ಅದೇನು ಚೆನ್ನಾಗಿ ನೀ ಎಲ್ಲ ಬಾಳಿನ ರಾಜ, ನಾನೆಲ್ಲ ಪ್ರೇಮದ ರಾಜ.
ಸತಿಯಳು ಮುಂದೆ ತಿಳಿಸದಂತೆ ನೀನು ಹೋಗುವ ಕಾರ್ಯವೆಲ್ಲಿಗೆ ರನ್ನ ಬುದ್ಧಿ ಸಂಪನ್ನ. ಅಹೇ ಎನ್ನ ಪಟ್ಟದ ರಾಣಿ ಬ್ರಾಹ್ಮಣನಾದ ಪರಶುರಾಮನ ಭೈರ್ಯ ಎನ್ನಂ ಜಯಿಸುವನೆಂದ ಪ್ರತಿಜ್ಞೆ ಮಾಡಿರುವಂತೆ. ಅದ ಕಾರಣ ಬಾಪುರ್ಯ ಮತದಿಂದ ಮೆರೆಯುವ ಪರಶುರಾಮನಿಗೆ ಸಮಾನ ಗಂಟೆ ಎಂಬಿಡಿಸಿ ಪಟ್ಟ ಕಟ್ಟಿ ಬರಲು ಪಾಲ್ಗೊಳ್ಳ ಸುರೇಖ ಹಾಕಿದಿರಾಟ ಗಂಡಕ. ಕಾಂತ, ಅಹೇ ಕಾಂತೆ, ನಿನ್ನ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣದ ಗೋಷ್ಠಿ ನಿನಗೆ ಬೇಕು ಸುಂದರಿ. ತಿಳಿಸಬೇಕು ಕಾಂತ. ಅದು ಎಷ್ಟು ಮಾತ್ರಕ್ಕೆ ತಿಳಿಸೋದಲ್ಲ ಸುಂದರಿ. ಹೇಳುವನೆ ಕೇಳು. ಹೇಳಿ ಚಂದ ಹಾಗೆ ಹೇಳು. ಬಾಬಾರೋ ಮೋಹನ ಬಂದಿರುವೆ ಈ ದಿನ, ಬಾಬಾರೋ ಮೋಹನ ಬಂದಿರುವೆ ಈ ದಿನ, ನೀ ಹೋಗುವ ಪಯಣ ತಿಳಿಸೋ ಎನ್ನ ಮನಮೋಹನ, ನೀನೇ ಎನ್ನ ಜಾಣ ಬಾಬಾರೋ ಮೋಹನ, ನೀನೇ ಎನ್ನ ಜಾಣ ಬಾಬಾರೋ ಮೋಹನ. ಸಲ್ಲಲಿತ ಬಿಲ್ಲು ಬಾಣಗಳನ್ನು ಹಿಡಿದು ಎಲ್ಲಿಗೆ ಹೋಗುವೆ? ನಿಲ್ಲು ನಿಲ್ಲು. ನಿನ್ನ ಸತ್ಯವಾದ ಎನ್ನ ಮುಂದೆ ತಿಳಿಸು ಕಾಂತ ಗುಣವಂತ. ಹೇ ರಾಣಿ ಮಾತಿನ ಜಾಣೆ, ಪಾಂದದಿಂದ ಪರಶುರಾಮನ ಹರ ಎನ್ನಂ ಜಯಿಸುವನೆಂದ ಹರನ ತ್ರಿಶೂಲವೆಂಬರಮಾಗಿ ಪಡೆದ ಆ ಪರಶುರಾಮನನ್ನು ಜಯಿಸಿ ಬರಲು ಕಾಳಗಕ್ಕೆ ಭೋಗವನ ಚಂದ್ರಿಕಾ ಅವನಂ ಜಯಿಸಿದ್ರೆ ಮಾತ್ರ ಪರಶುರಾಮನಂದ ದಾರೆಂದು ತಿಳಿದಿ. ದಾರಾದರೆ ನನ್ನ ಹೆಣ ಮಾಡೋದು ಸುಂದರಿ. ನಾರಾಯಣ ಅವತಾರವೇ ಈ ಪರಶುರಾಮ. ಆದರೆ ನನ್ನ ಹೆಣ ಮಾಡೋದು ಸುಂದರಿ. ಯುದ್ಧದಲ್ಲಿ ಪರಶುರಾಮನನ್ನ ಗೆಲ್ಲಲು ಸಾಧ್ಯವೇ? ಅದು ಹೇಳಕ್ಕೆ ಸುಂದರಿ. ಸುಂದರ ಕೇಳುವಿನ ಕೇಳು. ಕೃತವೇರನ ಪ್ರೀತಿಯ ಕುವರ ಎಲ್ಲ ಕಾಂತ ಕಾಂತವೇರ, ಕೃತವೇರನ ಪ್ರೀತಿಯ ಕುವರ ಎಲ್ಲ ಕಾಂತ ಕಾಂತವೇರ, ಕೃತವೇರನ ಪ್ರೀತಿಯ ಕುವರ.
ನಾನುವೇ ಈ ಪರಶುರಾಮನು. ಹಾ. ಯುದ್ಧದಲ್ಲಿ ಪರಶುರಾಮನನ್ನೇ ಗೆಲ್ಲಲು ಸಾಧ್ಯವೇ ಕಾಂತ? ಬಿಡು ನಿನ್ನ ಪಂಥ. ಹೇ ಬ್ರಹ್ಮಳೆ, ಆ ಪರಶುರಾಮನ ಗುಣಗಾನ ಮಾಡಲಿಕ್ಕೆ ನಿನ್ನನ್ನು ನಾನು ಕರೆದಿಲ್ಲ. ಹೇ ಸುಂದರೇ, ಚಂದ್ರವಂಶದಲ್ಲೇ ಹುಟ್ಟಿದ ಕಾರ್ತಿವೀರಾರ್ಜುನೆಂಬ ಕಲಿಸುರನಿಗೆ ಹರಣದಲ್ಲಿರುವ ಸುರೇಖ ಹಿಂದಿನ ಸಮರದಲ್ಲಿ ನಾನು ಹುಟ್ಟಿ ಏನು ಸಾರ್ಥಕ? ಕಾಂತ, ಒಂದೇ ಹಠವನ್ನು ಹಿಡಿಯಬೇಡ ಪ್ರಿಯ. ಅದು ಯಾತಕ್ಕೆ ಸುಂದರಿ? ಪರಶುರಾಮನನ್ನು ಜಯಿಸುವುದು ಆಗಲಾರದು. ಯಾತಕ್ಕೆ ಆಗೋದಲ್ಲ ಸುಂದರ? ಸುಂದರ, ಹೇಳುವನೆ ಕೇಳು. ಕೃಪವೀರನ ಪ್ರೀತಿಯ ಕುಮಾರ, ಎನ್ನ ಬಾಳಿನ ಭಾಗ್ಯದ ಚಂದಿರ, ನೀನೇ ಶೂರ. ನೀತಿಯನ್ನು ಬೇಡುವೆನೋ, ಹಿತನಿಗೇನು ನೀನೋ, ಹಿತನಿಗೇನು ನೀನೋ. ಕೃಪವೀರನ ಪ್ರೀತಿಯ ಕುಮಾರ, ಯೋಚನೆ ಮಾಡದೆ ನೀನು ಹೋಗುವರೇನೋ. ಯೋಚನೆ ಮಾಡದೆ ನೀನು ಬಾಲ್ಯದಲ್ಲಿ ವಿದ್ಯೆಯನ್ನು ಕಲಿಯಬೇಕು, ಯೌವನದಲ್ಲಿ ಧನಾರ್ಜಿತನಾಗಿ ಸುರತಾನಂದವನ್ನು ಪಡೆಯಬೇಕು. ಎನ್ನ ಮಾತನ್ನ ಮೀರಿ ಸರ್ವತಾ ಹೋಗಬೇಡ ಕಾಂತ ಗುಣವಂತ. ಹೇ ನಲ್ಲೇ, ನೀನೇ ಎಷ್ಟು ಹೇಳಿದರೂ ನಿನ್ನ ಮಾತು ನಾನು ಕೇಳುವುದಿಲ್ಲ. ಈ ನಿನ್ನ ಕಾಂತನಾದ ಕಾರ್ತಿವೀರಾರ್ಜುನನು ಸಾಮಾನ್ಯದವರೆಲ್ಲ ಸುಂದರೇ. ಸುಂದರ, ಒಂದೇ ಹಠವನ್ನು ಹಿಡಿಯಬೇಡ ಕಾಂತ. ಸತಿಯರ ಮಾತನ್ನು ಕೇಳು, ದುರದಾಸೆಯನ್ನು ಮರೆ ಮಾಡು. ಅದು ಎಷ್ಟು ಮಾತ್ರ ಕೇಳೋದಲ್ಲ ಸುಂದರೇ. ಸತಿಯರ ಜೊತೆ ಸಂತೋಷವಾಗಿ ಇರು. ಯುದ್ಧದ ಆಸೆಯಿಂದ ಬಿಟ್ಟು ಬಿಡು. ಅದು ಎಂದಿಗೂ ಸಾಧ್ಯವಿಲ್ಲ ಸುಂದರೇ. ಹೇಳುವೇನು ಕೇಳು. ಅದೇನ ಚೆನ್ನ ಹಾಗೆ ಎನ್ನ ಬಾಳಿನ ಭಾಗ್ಯದ ಚಂದಿರವೋ ತೀರ, ಹೇಳುವೇನೋ ನೀತಿಯ ನಿನಗೆ ಕೇಳಿಲ್ಲ. ನೀತಿಯನ್ನು ಹೇಳುವೆನು ಕೇಳಿಲ್ಲ, ಕೇಳಿಲ್ಲ ಮಾತನ್ನು ನೀನಿನ್ನು. ಎನ್ನ ಬಾಳಿನ ಭಾಗ್ಯದ ಚಂದಿರವ ತೀರ, ಪ್ರೀತಿಯನ್ನು ಹೇಳುವೆ ನಿನಗಿನ್ನು ಬಾತೀರ.
ಪರಶುರಾಮನಿಗೆ ಪರಶಿವನ ಬೆಂಬಲವಿರುವುದು. ನನಗೆ ನನ್ನ ತಂದೆಯ ಬಲವಿರಲ್ಲ. ಪರಶಿವನೋಳು ವರವನ್ನ ಪಡೆದಂಥ ದುರದೇಯನು ಆ ಪರಶುರಾಮನು. ಯುದ್ಧದಲ್ಲಿ ಪರಶುರಾಮನನ್ನು ಗೆಲ್ಲಲು ಸಾಧ್ಯವೇ ಪ್ರಾಣೇಶ? ಬಿಡು ನಿನ್ನ ಮನದ ಆವೇಶ. ಹೇ ಎನ್ನ ಪಟ್ಟವರ್ತಿಯಾದ ಸುರೇಖ, ಪರಶಿವನಿಂದ ತ್ರಿಶೂಲ ಪಡೆದ ಆ ಪರಶುರಾಮನಾಗ ಕಲಿತಲಕ. ಹೇ ಸುಂದರಿ, ಜಮದಗ್ನಿಯ ಕುಮಾರನಂ ಸಂಗರದಲ್ಲಿ ಜಲಗಡಿಸಿ ಯಮರಾಜರಲ್ಲಿಗೆ ಕಳಿಸಲಿದ್ದರೆ ನಾನು ಸಹಸ್ರ ಬಾಬು ಅನಿಸಿದ್ದು ಸಾರ್ಥಕವಾದ ನಾಳೆ ಒಂದೇ ಹಠವನ್ನು ಇಳಿಯಬೇಡ ಪ್ರಿಯ. ಅದು ಯಾತಕ್ಕೆ ಸುಂದರಿ? ಪರಶುರಾಮನನ್ನು ಜಯಿಸುವುದು ಆಗಲಾರದು. ಅದು ಯಾತಕ್ಕೆ ಆಗೋದಲ್ಲ ಸುಂದರಿ? ಸುಂದರ ಹೇಳುವನೆ ಕೇಳು. ಕೇಳೆನ್ನ ಪ್ರಿಯ ಕಾಂತ, ಇದು ನಿನ್ನ ಈ ಸಂತ. ಕೇಳೆನ್ನ ಪ್ರಿಯ ಕಾಂತ, ಇದು ನೀನು ನಿನ್ನ ಸಂತ. ಸತಿಯಾಳ ಮಾತನ್ನು ಮೀರಿ ಹೋಗುವರೆ. ಕೇಳೆನ್ನ ಪ್ರಿಯ ಕಾಂತ, ಇದು ನಿನ್ನ ಈ ಸಂತ. ಹರನನ್ನು ಒಲಿಸಿದ ಆ ಪರಶುರಾಮನು ನಿನಗಿಂದು ಸೋಲುವನೇ. ಇದ ನಾನು ನಂಬುವೆನೆ. ಹರನನ್ನು ಒಲಿಸಿದ ಆ ಪರಶುರಾಮನು ನಿನಗಿಂದು ಸೋಲುವನೇ. ಇದ ನಾನು ನಂಬುವೆನೆ. ಪತಿಯರ ಮಾತನು ಮೀರುವರೆ. ಪತಿಯರ ಮಾತನು ಮೀರುವರೆ. ನಾನು ನೀನು ನೀನು ನಾ ಜೋಡಿಯಾಗಿ ಹೋಗಿದ ಪ್ರಿನ್ನಾಯ ಪ್ರಿಯಕಾಂತ, ಬಿಡು ನಿನ್ನ ಅಲೆಗಾಸಲಿನಗೆ ಹೋಗುದುರಗೆ ಬೇಗನೆ ಪ್ರಿಯ, ಹೋಗುದುರಗೆ ಬೇಗನೆ. ಸುಂದರಾಂಗನೆ ಕೋರರರನೆ ಜಯವ ಬಂದ ಮಾಲೋಜವರಿ. ಜಯದಾರತಿ ನೆಲೆಗೊಳೆನು ಜಯವ ಮಂಗಲ ಮಾರವುದನೆ. ಕ್ಷೇಮವಾದರೆ ಕಾತಳಿನಗೆ ಹೋಗುದುರಗೆ ಬೇಗನೆ. ಜಯವಾಗಲೆಂದು ಜಯದಾರತಿಯನ್ನು ಬೆಳಗಿರೆವು. ಸಂತೋಷವಾಗಿ ಹೋಗಿ ಬಾ ಕಾಂತ ಗುಣಮಂತ. ನಿಮ್ಮ ಅಷ್ಟದಂತಾಗಲೇ ಸತಿಮಣಿಯರೇ. ಬಳಿ ಬಳಿರಿ ಎಲ್ಲ ಸಾರದೆ ಪರದ್ವಾಜಿಯ ಜಮದಗ್ನಿಯ ಕುಮಾರನಾದ ಭಾರ್ಗವನ ಹರಣದ ವರವನ್ನು ಪಡೆದ ಬಳಿರ್ಯ ಪರಶುರಾಮನಾಗಿ ಬಂದಿರದಂತೆ. ಆ ಬ್ರಾಹ್ಮಣ ಮುನಿಕುಮಾರನ ಪೌರುಷ ಎಷ್ಟರದು ನೋಡುವೆ. ಈ ಸಹಸ್ರಬಾಲನ ಭುಜಬಲದ ಪರಾಕ್ರಮದಿಂದ ಹತ ಮಾಡಿ ಬರೋದಕ್ಕೆ ರಣಮಂಡಲಕ್ಕೆ ಮಾತ್ರ ತಂಬಿಡಿ ಬಿಡುತ್ತಾರೆ.
ಏನಂಬುದನ್ನು ಅರಿಯದೆ ನನ್ನ ಮಂತ್ರವನ್ನು ಎತ್ತಿದೆ. ಸಹಜವಾಗಿ ಎಸ್ಗಿರುವನ ನಿನ್ನ ಮರಣಕ್ಕೆ ನೀನೇ ಕಾರಣನಾದೆ. ಬಳಿ ಬಳಿಗೆ ಎಲೈ ಪರಶುರಾಮ ನಮ್ಮ ಬ್ರಾಹ್ಮಣ ನಮಗೆ ಸೇರಿದ ಅಡವಿಯಲ್ಲಿ ಆಶ್ರಮ ಕಟ್ಟಿಕೊಂಡ ನಿಮ್ಮಪ್ಪ ನಮ್ಮ ಪ್ರಸನ್ನ ನಿನ್ನಲ್ಲಿರುವ ಕಾಮಧೇನು ಎನ್ನಗೆ ಕೊಂಡು ರಾಜರಾದ ನಮ್ಮಲ್ಲಿರ್ತಕ್ಕದ್ದು ಇಂಥ ಅಮೂಲ್ಯವಾದ ವಸ್ತು ಎಂದು ಕೇಳಿದರೆ ಎಂಬ ಮೂಲನು ಕಂಡ ಕಂಡ ಹಾಗೆ ಮಾತನಾಡಿದನು. ಕಡೆಗೆ ಈ ಪ್ರಚಂಡ ಸಹಸ್ರ ಭಾವಿನಿಂದ ಮಾಡಿದನು. ಆದರೆ ಅದೇ ಕಕ್ಷದಿಂದ ಬಂದ ನೀನು ಆದರೂ ನನ್ನ ಮಾಡುವುದೇನೋ ಮತ್ಕಮತೆ. ನಿನಗೆ ಪ್ರಾಣದ ಮೇಲೆ ಆಸೆ ಇದ್ದರೆ ಇಲ್ಲಿಂದ ಸುಮ್ಮನೆ ಹಿಂದಕ್ಕೆ ಹೊರಡುವಾಗ ಇಲ್ಲವೇ ದೂರಕ್ಕೆ ಎದುರಾಗು ರಾಮ ಮಾಡುವುದಿಲ್ಲವೇ ನಿನ್ನವ. ಸಹಸ್ರ ಭಾವಗಳಿಗೆ ನಮ್ಮ ಅಹಂಕಾರದಿಂದಿರುವ ಕೊಬ್ಬಿದ ಮೂರ್ಖ ಎಲೈ ಪರಶುರಾಮ ನಮ್ಮ ಬ್ರಾಹ್ಮಣ. ಈ ಪರಶುರಾಮನು ಇನ್ನೊಂದು ಅರೆಗಳಿಗಲ್ಲಿ ಈ ಪರಶುವನಿಂದ ತೋರಿಸುವನು ನಿನ್ನಗೆ ನಿನ್ನಿಂದ ಏನಾಗದಲ್ಲೇ ಬಂಡ ಎಲೈ ಮೂರ್ಖ. ನಿನ್ನೊಬ್ಬನನ್ನು ಹೇತಕ್ಕೆ ನಿನ್ನಂತ ಅಹಂಕಾರ ಮತ್ತರಾದ ಮಾಡಿ ಎಲ್ಲ ಪಿತನ ಆತ್ಮಕ್ಕೆ ಶಾಂತಿ ಉಂಟಾಗುವಂತೆ ಮಾಡಿ ಎಲ್ಲ ಪಿತನ ಆತ್ಮಕ್ಕೆ ಶಾಂತಿ ಉಂಟಾಗುವಂತೆ ಮಾಡಿ ನಾನು ಹರಣ ಮಾಡಿಸಿ ಪರಶುವನ್ನು ಪಡೆದ ಪರಶುರಾಮ ನಮ್ಮ ನಾಮಕ್ಕೆ ಸಾರ್ಥಕವನ್ನು ಕಾಣ್ತೀವಿ. ಬಳಿ ಬಳಿಗೆ ಎಲೈ ಜಮದಗ್ನಿಯ ಕುಮಾರ ತಿಳಿಯದ ನಿನಗೆ ಎಲ್ಲ ಪರಾಕ್ರಮದ ವಿಚಾರ ಹಿರಿಯರ ತಿಳಿಯದೆ ಮೂರ್ಖ. ನನಗೆ ಭಯಗೊಂಡ ಅಷ್ಟದಿ ಬಾಲಕರು ಎನ್ನಗೆ ಸೋತ ಭಯಗೊಂಡ ಬಾಳವರು ದಶಗಂಟ ರಾವಣನ ಎನ್ನಗೆ ಸೋತ ಕಿಂಕರನಾಗಿರುವಾಗ ನಿನ್ನಂದನ ಬ್ರಾಹ್ಮಣನ ಬಾಳೇನು ರೇಣಿಗೆ ತನಯ ಯವನಾಲಯ. ನಿನಗೆ ಸ್ವರೂಪವಾದರೂ ಜ್ಞಾನವಿಲ್ಲ. ನಿನಗೆ ಸ್ವಲ್ಪವಾದರ ಜ್ಞಾನವಿಲ್ಲ. ನಿನಗೆ ಮೂರ್ತ ಸ್ವರೂಪವಾದ ಈ ಭಾರ್ಗವ ರಾಮನೇ ಪರಶುರಾಮನಾಗಿ ಬಂದಿರುವುದು. ಬಂದಿದ್ದರೆ ಮಾಡುವುದೇನು ಬರ್ಥ ಎನ್ನ ಮುಂದೆ ಹಲಪ ಗೋರಿಸಿಕೊಂಡು ಕೊಚ್ಚಿಕೊಳ್ಳದೆ ಸಮರ ನಾಟನ ಕರದೊಳ ಮೆರೆಯುವ ಕಾಲದಂಡದಂತೆ ಪ್ರಜ್ವಲಿಸುವ ಅರಣ ಕೊಟ್ಟ ಈ ಶಿವನು ಪರಶಿವನಿಗೆ ನಿನ್ನ ಶಿರವನ್ನು ಹರಿಗಡೆಯವನು. ಮೂರ್ಖ. ಭೂಭಾರತನಾದ ನಿನ್ನ ರುಂಡಂ ಈ ಧರ್ಮಮಂಡಲಕ್ಕೆ ಕಳುಹಿಸುವೆ. ಸಮಸ್ತ ಸಜ್ಜನರಿಗೆ ನಿನ್ನ ಮರಣದಿಂದ ಆನಂದ ಆಗುವಂತೆ ಮಾಡಿ ನಿನ್ನ ಶಿರ ಹರಗಡಿಯಿದ್ದರೆ ನಾನು ಹುಟ್ಟಿಯನ್ನು ಸಾರ್ಥಕ. ತಿಳಿಯುವುದು ಎನ್ನಯ ಕಾರ್ಯಕ್ರಮದ ವಿಚಾರ. ಎಲೈ ಪರಶುರಾಮ ಇಲ್ಲಿ ಯಾರ್ಯಾರು ನಿನ್ನ ಪರಾಕ್ರಮ ನಿನ್ನ ಯುದ್ಧ ಮಾಡುವ ತ್ರಾಣವಿಲ್ಲದವನ ಗಂಡ ಹಂಗೆ ಮಾತನಾಡಿದರೆ ಬಂದವನವೇನ. ನಿನಗೆ ಅಭಿಲಾಷವಿದ್ದರೆ ಸನ್ನಿಹಿತನಾಗ ಸಮರಕ್ಕೆ ನಿನ್ನಂತಿನ ಗಂಡಿ ಜಾರಿಸುವೆ ಗಗನ ಮಂಡಲಕ್ಕೆ ರೇಣಿಗೆ ತನೆಯ ಛತ್ರಿಯಾದ ಮನೆ ಮೂರ್ಖರೇ. ನಿನ್ನನ್ನು ಸಂಹರಿಸಬೇಕೆಂದು ಈ ಪರಶುವನನ್ನು ಒಲಿಸಿ ಪರಶುವನ್ನು ಪಡೆದುಕೊಂಡು ಬಂದಿರುವ ಪರಶುರಾಮನಮ್ಮ ನಾಮಕ್ಕೆ ಸವಿತ ಸಾರ್ಥಕವೇನು